ನೋಡೋಣ ನಮ್ಮ ಟೆಲಿಗ್ರಾಮ್ ಅರ್ಮಿ ಏನನ್ನತ್ತೆ ಇದನ್ನ ರಿವ್ಯೂ ಮಾಡೋಣ, ಅನ್ಬಾಕ್ಸ್ ಮಾಡೋಣ, ಗಿವ್ ಅವೇ ಮಾಡೋಣ ಅಂತ ನೀವು ತಿಳಿಸ್ಕೊಡಿ, ಕಮೆಂಟ್ ಮಾಡಿ. ಟೆಲಿಗ್ರಾಮಲ್ಲಿ ಇದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ನೋಡಂತಮ್ಮ, ನಮ್ಮ ಬೈಕಿಗೆ ಯಾರು ಯಾವತ್ತೂ ಪೆಟ್ರೋಲ್ ಹಾಕಲ್ಲ, ಯಾಕಂದ್ರೆ ಅವ್ರು ಪೆಟ್ರೋಲ್ ಹಾಕಿದ್ರು ನಾವು ಬೈಕ್ ಕೊಡಲ್ಲ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸೋಮಶೇಖರ್. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ಬೆಂಕಿ ಟೆಕ್ ನ್ಯೂಸ್ ಎಪಿಸೋಡ್ 98ರಲ್ಲಿ. ಇನ್ನು 2 ಎಪಿಸೋಡ್ ಆಯಿತು ಅಂತಂದ್ರೆ ನಾವು ಟೆಕ್ ನ್ಯೂಸಲ್ಲಿ ಸೆಂಚುರಿ ಹೊಡೆದ್ವಿ. ಇನ್ಮೇಲೆ ರೆಗ್ಯುಲರ್ ಆಗಿ ನಿಮ್ಮ ಮುಂದೆ ಟೆಕ್ ನ್ಯೂಸ್ಗಳನ್ನ ತಗೊಂಡ್ಬರಕ್ಕೆ ಟ್ರೈ ಮಾಡ್ತೀರಿ. ಸೊ ಫ್ರೆಂಡ್ಸ್, ಲಿಸ್ಟಲ್ಲಿ ಮೊದಲನೇ ನ್ಯೂಸ್ನ ಶುರು ಮಾಡೋಕ್ಕಿಂತ ಮುಂಚೆ ಪೆಟ್ರೋಲ್ ಜಾಸ್ತಿ ಹಾಕಿದೀವಿ, ಸೊ ಅದಕ್ಕೆ 1000 ಲೈಕ್ಸ್ ಬಂತು ಅಂತಂದ್ರೆ ನೆಕ್ಸ್ಟ್ ವಾರ ಮತ್ತೆ ಪೆಟ್ರೋಲ್ ಹಾಕಕ್ಕೆ. ಸೊ ಫ್ರೆಂಡ್ಸ್, ಲಿಸ್ಟಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ. ಫ್ಲಿಪ್ಕಾರ್ಟ್ನವರು ಬಿಗ್ ಬಿಲಿಯನ್ ಡೇ ಅನೌನ್ಸ್ಮೆಂಟ್ ಮಾಡಿದ್ರೆ ಇದೆ ಅಕ್ಟೋಬರ್ 16ನೇ ತಾರೀಕು ಹಿಡ್ಕೊಂಡು 21ನೇ ತಾರೀಕು ತನಕ ಟೋಟಲಿ 6 ದಿವಸಗಳ ಸೇಲ್ ನಡೀತಾ ಇದೆ. ನೀವೇನಾದರೂ ಚಡ್ಡಿ ತಗೊಳ್ತಿದ್ರ ಅಂದರೆ ಕೂಡ ವೇಟ್ ಮಾಡಿ, ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಬರ್ತಾ ಇದೆ. ಇಷ್ಟಲ್ಲದೆ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಕೂಡ ಇದೆ. ಖಂಡಿತ ಪ್ರತಿ ವಸ್ತುಗಳ ಮೇಲೆ ನಿಮಗೆ ಇಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಆದಷ್ಟು ಬೇಗ ಈ ಆಫರ್ಸ್ಗಳ ಬಗ್ಗೆ ಕೂಡ ವಿಡಿಯೋ ಮಾಡ್ತೀರಿ. ಇಷ್ಟಲ್ಲದೆ 8ನೇ ತಾರೀಕು ಒಂದು ಸ್ಪೆಷಲ್ ಗಿವ್ ಅವೇ ಬರ್ತಾ ಇದೆ. ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಮೆಂಬರ್ಸ್ಗೆ ಅದೆಲ್ಲ ಗೊತ್ತು. ಸೊ ಇಂಥ ಪರ್ಸನಲ್ ವಿಷಯಗಳನ್ನ ತಿಳ್ಕೊಳ್ಬೇಕು, ಹೊಸ ಆಫರ್ಸ್ ಬಗ್ಗೆ ತಿಳ್ಬೇಕಾದ್ರೆ ಖಂಡಿತ ನಮ್ಮನ್ನ ಟೆಲಿಗ್ರಾಮ್ ಅಲ್ಲಿ ಫಾಲೋ ಮಾಡಿ. ತುಂಬಾ ಇನ್ಫಾರ್ಮೇಶನ್ಸ್ ಗಳಲ್ಲಿ ಶೇರ್ ಮಾಡ್ತಾ ಇದ್ವಿ. ಇಷ್ಟೇ ಅಲ್ಲದೆ SBI ಕ್ರೆಡಿಟ್ ಡೆಬಿಟ್ ಕಾರ್ಡ್ ಮತ್ತೆ ಪೇಟಿಎಂ ಇಂದ ತುಂಬಾ ಕ್ಯಾಶ್ ಬ್ಯಾಕ್ ಆಫರ್ಸ್ ಗಳನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ಆಫರ್ ಡೀಟೇಲ್ ಮಾಹಿತಿನ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡಿ. ಇಡೀಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ರಿಯಲ್ಮಿನವರು 2ನೇ ತಾರೀಕಿಗೆ ಫುಲ್ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ದಸರಾ ಮತ್ತೆ ದೀಪಾವಳಿಗೆ. ತುಂಬಾ ಹೊಸ ಪ್ರಾಡಕ್ಟ್ಸ್ ಗಳನ್ನ ಲಾಂಚ್ ಮಾಡ್ತಿದ್ದಾರೆ. ರಿಯಲ್ಮಿ 7 Pro ಆರೆಂಜ್ ಎಡಿಷನ್ ಅಂತ ಬರ್ತಾ ಇದೆ. ರಿಯಲ್ಮಿ 7 Pro SE ಏನೋ ಲಾಂಚ್ ಮಾಡ್ತಾರೆ ಅನ್ಕೋತೀನಿ. ಇಷ್ಟಲ್ಲದೆ 100 ವ್ಯಾಟ್ನ ಸೌಂಡ್ ಬಾರ್ ಒಂದನ್ನ ಲಾಂಚ್ ಮಾಡ್ತಿದ್ದಾರೆ. SLED TV ಒಂದನ್ನ ಲಾಂಚ್ ಮಾಡ್ತಿದ್ದಾರೆ, 4K TV ಆಗುತ್ತೆ. ಇಷ್ಟಲ್ಲದೆ ರಿಯಲ್ಮಿ 7i ನ ಲಾಂಚ್ ಮಾಡ್ತಿದ್ದಾರೆ. ರಿಯಲ್ಮಿ ಬಡ್ಸ್ ಏರ್ ಪ್ರೋ ನ ಲಾಂಚ್ ಮಾಡ್ತಿದ್ದಾರೆ. ಸೇಮ್ ಟು ಸೇಮ್ ಕಾಪಿ ಆಗುತ್ತೆ ಆಪಲ್ ಏರ್ಪಾಡ್ ಪ್ರೋ ತರ. ಬಟ್ ನನಗೇನು ಮ್ಯಾಟ್ರ್ ಆಗಲ್ಲ, ಒಳ್ಳೆ ಕ್ವಾಲಿಟಿ ಬಜೆಟ್ ಅಲ್ಲಿ ಸಿಗ್ತಂತಂದ್ರೆ ನಾನು ಓಕೆ ಅಂದ್ಬಿಡ್ತೀನಿ. ಇಷ್ಟೇ ಅಲ್ಲದೆ ರಿಯಲ್ಮಿ ಬಡ್ಸ್ ವೈರ್ಲೆಸ್ ಪ್ರೋ, ಅದರಲ್ಲಿ ಮತ್ತೆ ಪ್ರೋ ಬರ್ತಾ ಇದೆ. ಇದು ಕೂಡ 1500ರಿಂದ 2000 ಹತ್ರ ಲಾಂಚ್ ಆಗೋದು ತುಂಬ ಚೆನ್ನಾಗಿದೆ. ಸೊ ಖಂಡಿತ ಯಾವ್ಯಾವ ಪ್ರಾಡಕ್ಟ್ಸ್ ಬಗ್ಗೆ ನಾನು ಏನು ಇನ್ಫಾರ್ಮೇಷನ್ ಕೊಟ್ಟು ನನಗೆ ಗೊತ್ತಾಗಲಿಲ್ಲ. ಬಟ್ ನೀವು ಯಾವ ಪ್ರಾಡಕ್ಟ್ಗಾಗಿ ವೇಟ್ ಮಾಡ್ತಿದ್ದೀರಾ ಕೆಳಗಡೆ ಕಮೆಂಟ್ ಮಾಡಿ. ಈ ನ್ಯೂಸ್ನಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ನಾಳೆ ರೆಡ್ಮಿನವರು 6 ಅಕ್ಟೋಬರ್ಗೆ ಮತ್ತೊಂದು ಹೊಸ ಫೋನ್ ಲಾಂಚ್ ಮಾಡ್ತಿದ್ರು. ಅದು ರೆಡ್ಮಿ 9C 5200 mAh ಬ್ಯಾಟ್ರಿ. ಅಲ್ಲ ಗುರು, ರೆಡ್ಮಿ 9C ಅಲ್ಲ, ಅದು ಪೋಕೋ X3. ರೆಡ್ಮಿ 9C ರೀಬ್ರ್ಯಾಂಡೆಡ್ ಮಾಡಿ ಪೋಕೋ X3ನ ಲಾಂಚ್ ಮಾಡ್ತಿದ್ರೆ. ಯಾಕೆ ರೀಬ್ರ್ಯಾಂಡ್ ಮಾಡ್ತೀರಾ ಗುರು ನೀವು? ಯಾಕೆ ರೀಬ್ರ್ಯಾಂಡ್ ಮಾಡ್ತಿದ್ದೀರಾ? ನಿಮ್ಮದೇ ಓನ್ ಫೋನ್ನ ಬಿಲ್ಡ್ ಮಾಡಿ. ರೀಸೆಂಟ್ಲಿ ಪೋಕೋ X3 ಅನ್ಬಾಕ್ಸ್ ಮಾಡಿದೆ. ಸೊ ಅದೊಂದು ಒಳ್ಳೆ ಫೋನ್ ಇತ್ತು, ಅದು ರೀಬ್ರ್ಯಾಂಡ್ ಆಗಿರಲಿಲ್ಲ. ಬಟ್ ಯಾಕೆ ಮತ್ತೆ ರೆಡ್ಮಿ ಫೋನ್ಸ್ಗಳನ್ನೇ ಮತ್ತೆ ಭಾರತದಲ್ಲಿ ರ್ಯಾಮ್ ಜಾಸ್ತಿ ಮಾಡ್ಕೊಂಡು ತೊಗೊಂಡು ಬರ್ತಿದ್ದೀರಾ? ನಿಮ್ಗೆ ಏನು ಅನಿಸುತ್ತೆ? ರೀಬ್ರ್ಯಾಂಡ್ ಬೇಡವೇ ಬೇಡ ಅನ್ನೋರು ಕೆಳಗಡೆ ಕಮೆಂಟ್ಸ್ ಇರೋದಕ್ಕೆ ಮರಿಬೇಡಿ. ಇಡೀಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ನಿಮಗೆ ಗೊತ್ತಿರುವ ಹಾಗೆ ಇದೆ 14ನೇ ತಾರೀಕಿಗೆ OnePlus 8T ಬರ್ತಾ ಇದೆ. ಅದ್ರ ಜೊತೆಗೆ ಮತ್ತೊಂದು ಹೊಸ ಸ್ಪೆಷಲ್ ಪ್ರಾಡಕ್ಟ್ನ ಬಿಡ್ತಿದ್ದಾರೆ. ಅದು OnePlus Buds G ಏರ್ಬಡ್ಸ್. ಈ ಪ್ರಾಡಕ್ಟ್ 2,000ರಿಂದ 3,000 ಹತ್ರ ಲಾಂಚ್ ಆಗೋದು ತುಂಬ ಚಾನ್ಸ್ಗಳಿದೆ. ನೋಡೋಣ 70 Pro ಜೊತೆ Z ವೈರ್ಲೆಸ್ ನೆಕ್ ಬ್ಯಾಂಡ್ನ ಬಿಟ್ಟಿದ್ರು. ಏರ್ಬಡ್ಸ್ ಯಾವ ರೀತಿ ಇರುತ್ತೆ ಅಂತ ಕಾಯ್ದುಬಿಟ್ಟು ನೋಡೋಣ ಅಂತೆ. ಇಡೀಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಸ್ಯಾಮ್ಸಂಗ್ ಅವರು 1, 2, 3, 4, 40 ತನಕ ಹೋಗಿ ಡೈರೆಕ್ಟ್ಲಿ F41 ಅಂತ ಒಂದು ಹೊಸ ಸೀರೀಸ್ನ ಶುರು ಮಾಡಿದ್ರೆ. ಇದೇ ಫಸ್ಟ್ ಟೈಮ್ F ಸೀರೀಸ್ನ ಫೋನನ್ನ ಫ್ಲಿಪ್ಕಾರ್ಟ್ ಅಲ್ಲಿ ಲಾಂಚ್ ಮಾಡಿದ್ರೆ. F ಫಾರ್ ಫ್ಲಿಪ್ಕಾರ್ಟ್. ಎಸ್, ಸ್ಯಾಮ್ಸಂಗ್ ಅವರು ಮತ್ತೆ ಫ್ಲಿಪ್ಕಾರ್ಟ್ ಅವರು ಟೈಪ್ ಆಗಿ ಒಂದು ಬ್ರ್ಯಾಂಡ್ ನ್ಯೂ ಫೋನನ್ನ ಇದೇ 8ನೇ ತಾರೀಕಿಗೆ ಲಾಂಚ್ ಮಾಡ್ತಿದ್ದಾರೆ ಫ್ಲಿಪ್ಕಾರ್ಟ್ ಅಲ್ಲಿ. ನೋಡೋಣ, ಅಮೆಝಾನ್ಗಿಂತ ಫ್ಲಿಪ್ಕಾರ್ಟ್ ಅಲ್ಲಿ ಈ ಫೋನ್ಸ್ಗಳು ಜಾಸ್ತಿ ಸೇಲ್ ಆಗುವಂತ ತುಂಬಾ ಚಾನ್ಸಸ್ಗಳಿದೆ. ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರ ಅಮೆಝಾನ್ಗಿಂತ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ತುಂಬಾ ಫೋನ್ಸ್ಗಳನ್ನ ಪರ್ಚೇಸ್ ಮಾಡಕ್ಕೆ ಇಷ್ಟಪಡ್ತೀನಿ. ಅಲ್ಲೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ಇಷ್ಟೇ ಅಲ್ಲದೆ ಈ ಫೋನ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಕೂಡ ನಮ್ಮ ಚಾನಲ್ ಬರ್ತಾ ಇದೆ. ಸೊ ಖಂಡಿತ ಬೆಲೆ ಎಷ್ಟಾಗ್ಬೋದು ಅಂತ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಗುರು. ಇಡೀಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಇನ್ಫಿನಿಕ್ಸ್ ಕಡೆಯಿಂದ. ನಿನ್ನೆ ಇನ್ಫಿನಿಕ್ಸ್ನವರು Note 10 ಅಲ್ಲ ಹಾಟ್ 10 ಫೋನ ಲಾಂಚ್ ಮಾಡಿದ್ರು. ತುಂಬ ಹಾಟ್ ಇತ್ತು ಅನ್ಕೋತೀನಿ, ಅದಕ್ಕೆ ನಮ್ಮ ಹತ್ರ ಫೋನ್ ಬರಲಿಲ್ಲ. ಅದಕ್ಕೂ ಮುಂಚೆ ಹಾಟ್ Note 7 ಲಾಂಚ್ ಮಾಡಿದ್ರು. ಆ ಫೋನ ಕೂಡ ನಮ್ಗೆ ಕಳಿಸ್ಕೊಡಲ್ಲ. ಅದಕ್ಕೂ ಮುಂಚೆ ಏನಿತ್ತು ಇನ್ಫಿನಿಕ್ಸ್ 4+ ಅಂತ ಫೋನ್ ಇತ್ತು. ಅದು ಫಸ್ಟ್ ಟೈಮ್ಗೆ ಅವರು ಫೋನ್ ಕಳಿಸ್ಕೊಟ್ಟಿದ್ರು. ಅದಾದ ನಂತರ ನಮ್ಮ ರಿವ್ಯೂ ಏನೋ ಇಷ್ಟ ಆಗಲಿಲ್ಲ. ಡೈರೆಕ್ಟಾಗಿ ಚೈನಾಗಿ ಏನಾಗಿ ಏನಿತ್ತು ಕ್ಲಿಯರಾಗಿ ತೊಗೊಳ್ಬೇಡಿ ಅಂತ ಹೇಳಿದ್ದೆ. ಅದಕ್ಕೆ ಆ ಫೋನ್ ನಮ್ಗೆ ಏನೋ ಕಳಿಸ್ಕೊಡಿ ಏನೋ ಗೊತ್ತಿಲ್ಲ. ನಮ್ಮ ರಿವ್ಯೂ ಇಷ್ಟ ಆಗಿಲ್ಲ ಅಂತಂದ್ರೆ ಇಲ್ಲಿ ನನಗೇನು ಮ್ಯಾಟ್ರ್ ಆಗಲ್ಲ ಆಯ್ತಾ. ಜನರಿಗೆ ಒಂದು ಒಳ್ಳೆ ಒಪಿನಿಯನ್ ಶೇರ್ ಮಾಡೋಕ್ಕೆ ನಮ್ಮ ಚಾನಲ್ ನಾವು ಶುರು ಮಾಡಿದ್ವಿ. ಸೊ ನಿಮ್ಮ ಸಪೋರ್ಟ್ ಬೆಂಬಲ ಇದೇ ರೀತಿ ಆಗಲಿ. ಕಂಪ್ನಿಗಳು ಬರುತ್ತೆ ಹೋಗುತ್ತೆ, ಅದು ಮ್ಯಾಟ್ರ್ ಆಗಲ್ಲ. ಬಟ್ ಇವಾಗ ಕೇಳಿದೆ ನಮಗೆ ಈ ಬಡ್ಸ್ ಇಯರ್ಗಳ್ಸ್ಗಳೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಸೊ ಇದನ್ನ ನಾನು ಅನ್ಬಾಕ್ಸ್ ಮಾಡಲ್ಲ ಅಂತ ಹೇಳಿದೀನಿ, ಫೋನ್ ಕಳಿಸರೇನೆ ಮಾಡ್ತೀನಿ ಅಂತ ಹೇಳಿದೀನಿ. ನೋಡೋಣ ನಮ್ಮ ಟೆಲಿಗ್ರಾಮ್ ಅರ್ಮಿ ಏನನ್ನತ್ತೆ ಇದನ್ನ ರಿವ್ಯೂ ಮಾಡೋಣ, ಅನ್ಬಾಕ್ಸ್ ಮಾಡೋಣ, ಗಿವ್ ಅವೇ ಮಾಡೋಣ ಅಂತ
ನೀವು ತಿಳಿಸ್ಕೊಡಿ, ಕಮೆಂಟ್ ಮಾಡಿ ಟೆಲಿಗ್ರಾಮಲ್ಲಿ ಇದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಇಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಪೇಟಿಎಂ ಅವರು ರೀಸೆಂಟ್ಲಿ ಗೂಗಲ್ ಪ್ಲೇಸ್ಟೋರಿಂದ ಹೊರಗೆ ಬಿಸಾಕಿದ್ರು. ಇವಾಗ ಪೇಟಿಎಂ ಅವರು ಟೆನ್ಷನ್ ಮಾಡಿಕೊಂಡು ಸ್ವತಃ ಅವರದೇ ಮಿನಿ ಆ್ಯಪ್ ಸ್ಟೋರ್ ಅದನ್ನು ಲಾಂಚ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಪೇಟಿಎಂ ಸ್ಟೋರ್ ನಡೆಯುತ್ತಾ? ಗೂಗಲ್ ಎಷ್ಟೊಂದು ಟ್ರಸ್ಟ್ ಇದೆ, ಅಲ್ಲಿ ಎಷ್ಟೋ ಸೆಕ್ಯೂರ್ ಆಗಿ ನಾವಿದ್ದೀವಿ. ಆ್ಯಂಡ್ ಪೇಟಿಎಂ ಸ್ಟೋರ್ ಯಾರು ಯೂಸ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಬಟ್ ಯಾವ ರೀತಿ ಕಂಪನಿಗಳು ಸೆಡ್ ಬಡ್ದು ನಿಲ್ತಾ ಇದೆ, ದುಡ್ಡಿದ್ದವರಲ್ಲಿ ತುಂಬ ಹವಾ ಮಾಡೋಕ್ಕೆ ಇಂಥ ಸ್ಟೋರ್ಸ್ಗಳನ್ನ ಅವಾಗ ಏನೇನೋ ಮಾಡ್ತಿರ್ತಾರೆ. ಇಷ್ಟಲ್ಲದೆ ಆತ್ಮನಿರ್ಭರ್ ಅಂತ ಒಂದು ಹೊಸ ಆ್ಯಪ್ ಸ್ಟೋರ್ ನಮ್ಮ ಭಾರತದವರು ಕೂಡ ಲಾಂಚ್ ಮಾಡೋಕ್ಕೆ ರೆಡಿ ಆಗಿದ್ರೆ ಆವಾಗ ನಮ್ಮ ದೇಶದ ಮೇಲೆ ಪ್ರಶ್ನೆ ಬಂತಂತಂದರೆ ಖಂಡಿತ ನಾನು ಗೂಗಲ್ನ ಹಿಂಜರಿಯಾಗಿ ಬಿಡ್ತೀನಿ. ಬಟ್ ಕೆಲವೊಂದು ಯೂಸ್ಫುಲ್ ಅಪ್ಲಿಕೇಶನ್ಸ್ಗಳನ್ನ ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಲೇಬೇಕು. ನಮ್ಮ ಭಾರತ ದೇಶದ ಮೇಲೆ ಬಂತಂತಂದರೆ ನಾನು ಜಾಸ್ತಿ ಪ್ರಿಫರ್ ಇದನ್ನೇ ಮಾಡ್ತೀನಿ. ಖಂಡಿತ ಅಲ್ಲಿರುವಂಥ ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಡಿಸ್ತಲ್ಲಿ ಕೊನೆಯ ನ್ಯೂಸ್ ಬರುತ್ತೆ, ಅದು PUBG ಕಡೆಯಿಂದ. PUBG DDoS ಅಂತ ಒಂದು ಹೊಸ ಅಟ್ಯಾಕ್, ಅಂದರೆ ಇದು ಹಾರ್ಟ್ ಅಟ್ಯಾಕ್ ಅಲ್ಲ, ಇದೊಂದು ಹ್ಯಾಕರ್ಸ್ ಮಾಡುವಂಥ ಅಟ್ಯಾಕ್ ಅಂತ ಆಗ್ಬೋದು. ಸಡನ್ಲಿ ನೀವು ಗೇಮ್ ಆಡಬೇಕಾದ್ರೆ ತುಂಬ ನಿಮ್ಮ ಗೇಮ್ ಫ್ರೀಸ್ ಆಗುತ್ತೆ, ತುಂಬ ಲ್ಯಾಗ್ ಆಗುತ್ತೆ, ಸಡನ್ಲಿ ನೀವು ಡಿಸ್ಕನೆಕ್ಟ್ ಆಗಿ ಹೊರಗೆ ಹೋಗ್ಬಿಡ್ತೀರಾ. ಇಂಥ ಪ್ರಾಬ್ಲಮ್ಸ್ಗಳನ್ನ ತುಂಬ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ PUBG ಗೇಮ್ ಒಂದಿಗೆ ಶೇರ್ ಮಾಡಿದರೆ ಇದನ್ನು PUBGನವರು ಒಂದು ಹೊಸ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ಸ್ ಒಂದಿಗೆ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದರೆ ನೋಡೋಣ. ಆದಷ್ಟು ಬೇಗ ಏನೋ ಮತ್ತೆ ಅಪ್ಡೇಟ್ಸ್ಗಳು ಸಿಗುತ್ತೆ. ಇದು ಗ್ಲೋಬಲಿ ಆಗ್ತಿರುವಂಥ ಪ್ರಾಬ್ಲಮ್. ಸೊ ಈ ಚೀಟ್ ಕೋಡ್ಸ್ಗಳಿದೆ, ಇದಕ್ಕೊಂದು ಹೊಸ ಪ್ಯಾಚ್ನ ತೊಗೊಂಡು ಬರ್ತೀವಿ ಅಂತ ಇದ್ರೆ ನೋಡೋಣ ಏನನ್ಸುತ್ತೆ. ನಿಮಗೆ ಅವರು ಆ ರೀತಿ ಲ್ಯಾಗ್ ಫ್ರೀಸ್ ಆಗಿತ್ತು, ನೀವು ಡಿಸ್ಕನೆಕ್ಟ್ ಆಗಿದ್ರೆ ಅಂತಂದರೆ ಕೆಳಗಡೆ ಕಮೆಂಟ್ಸ್ ಅಲ್ಲಿ ತಿಳಿಸೋಕೆ ಮರಿಬೇಡಿ. ಹೋಪ್ಫುಲಿ ಇವತ್ತಿನ ಟೆಕ್ ನ್ಯೂಸ್ಗೆ ತುಂಬ ಇನ್ಫಾರ್ಮೇಷನ್ನ ಕೊಟ್ಟಿದೆ ಅನ್ಕೋತೀನಿ. ಇದೇ ರೀತಿಯಾಗಿ ಪ್ರೀತಿ, ಬೆಂಬಲ, ಸಪೋರ್ಟ್, ಶೇರ್ಗಳ ಮುಖಾಂತರ ನಮ್ಮನ್ನು ಇನ್ನಷ್ಟು ಬೆಳೆಸೋಕ್ಕೆ ಪ್ರೋತ್ಸಾಹಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಡುಗೆಗೆ ನಮಸ್ಕಾರ.